ಪಲ್ಸೆಟ್ ಬಂದು ಕಂಪ್ನಿದು ಮೆಲಾಸ್ಟಿಕ್ ಕಂಪ್ನಿದು ಬ್ರಾಂಡೆಡ್ ಇದಕ್ಕೆ ಬ್ಯಾಂಕ್ ಆಫ್ ಬರೋಡ ಇದೆಯಲ್ಲ, ಈ ಬ್ಯಾಂಕ್ ಆಫ್ ಬರೋಡ ಪಕ್ಕ ಒಂದ್ ಅಂಗಡಿ ಇದೆ. ತುರುವೇಕೆರೆ ಕೃಷ್ಣ ಟಾಕೀಸ್ ರೋಡ್, ಕಿಪ್ಟೂರ್ ರೋಡ್ ಒಂದು ಅಂಗಡಿ ಇದೆ. ಇದು ಆಲ್ಕರಿ ಮಿಷಿನು, ಆ ಕಡೆ ಎಲ್ಲ ಸಪ್ಲೈ ಮಾಡ್ತೀವಿ. ಇಲ್ಲೆಲ್ಲ ಕೊಟ್ಟಿದ್ದೀವಿ ನಿಮ್ ಕಡೆ. ಇಲ್ಲಿ ಈ ಮೈಸೂರು ರೋಡ್ ಅಲ್ಲಿ ಮದ್ದೂರ್ ಕಡೆ ಮೇವ್ ಕಟ್ ಮಾಡೋ ಮಿಷಿನು, ಆಲ್ಕರಿ ಮಿಷಿನು, ಬ್ರಷ್ ಕಟ್. ನೀವು ಇದರಲ್ಲಿ ಸಬ್ಸಿಡಿ ಕೊಡ್ತೀವಿ? ನೀವು ಬೇಕಾದ್ರೆ ಬಿಲ್ ಕೊಡ್ತೀನಿ, ಸಬ್ಸಿಡಿ ತಗೋಬಹುದು ನೀವು. ಅಲ್ಲ, ಒಂದು ಇದು ಫುಲ್ ಕಟ್ ಮಾಡೋ ಮಿಷಿನ್ ಬೇಕು. ಒಂದು ಇದು ಕೊಡ್ತೀನಿ ತಗೊಳ್ಳಿ. ನಿಮ್ಗೆ ಫೋನ್ ಮಾಡಿ ಹೇಳಿ ನನಗೆ, ಯಾವಾಗ ಬೇಕಾದ್ರೆ ನಾನು ಕಳ್ಸಿಕೊಡ್ತೀನಿ. ನಮ್ಮ ಹುಡುಗ ಕಳ್ಸಿಕೊಡ್ತೀನಿ. ಇದನ್ನ ನಿಮ್ಗೆ ಯಾವಾಗ ಫಿಟ್ ಮಾಡಿಸ್ಕೊತಿರೋ ಹೇಳಿ, ಆವಾಗ ನಮ್ಮ ಹುಡುಗನ್ ಕಳ್ಸಿಕೊಡ್ತೀನಿ. ಇಲ್ಲ ನಾನೇ ಬಂದು ನಿಮ್ಗೆ ಫಿಟ್ ಮಾಡ್ಕೊಡ್ತೀನಿ. ಸರ್ ನಮಸ್ಕಾರ, ನನ್ನ ಹೆಸರು ರಾಮೇಗೌಡ ಅಂತ. ನಮ್ಮ ಶಾಪ್ ಹೆಸರು ಬಂದು ಕೆಂಪೇಗೌಡ ಟ್ರೇಡರ್ಸ್ ಅಂತ, ತುರುವೇಕೆರೆಯಲ್ಲಿದೆ. ತುರುವೇಕೆರೆ ಕೃಷ್ಣ ಟಾಕೀಸ್ ಪಕ್ಕ ತಿಪ್ಟೂರ್ ರೋಡ್ ಅಲ್ಲಿ ಇದೆ. ಸರ್ ನಿಮ್ಮ ಅಂಗಡಿ ಹೆಸರು ಮತ್ತೆ ನಿಮ್ಮ ಪರಿಚಯ ಎಲ್ಲ ಮಾಡ್ಕೊಟ್ರಿ. ಈಗ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಅವೈಲಬಲ್ ಇದೆ ನಮ್ಗೆ ಒಂಚೂರು ಪರಿಚಯ ಮಾಡ್ಕೊಡಿ, ವೀಕ್ಷಕರಿಗೂ ತೋರಿಸ್ಕೊಡಿ ಒಂಚೂರು. ಸರ್ ನಮ್ಮಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಾಡಕ್ಟ್ಗಳು ಸಿಗುತ್ತೆ ಸರ್. ಮಿಲ್ಕಿ ಮಿಷಿನ್ ಆಗ್ಬೋದು, ಕೌ ಮ್ಯಾಟ್ ಆಗ್ಬೋದು, ಚಾಪ್ ಕಟ್ರ್ ಆಗ್ಬೋದು, ಮಿಲ್ಕಿ ಮಿಷಿನ್ ಸ್ಪೇರ್ಗಳು ಆಗ್ಬೋದು, ಎಲ್ಲ ಸಿಗುತ್ತೆ. ಹಂಗೆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಾಡಕ್ಟ್ಗಳು ನಮ್ಮ ಹತ್ರ ಸಿಗುತ್ತೆ ಸರ್. ತೋಟಗಾರಿಕೆಯಿಂದ ಸಬ್ಸಿಡಿ ಕೊಡ್ತೀವಿ. ವೀಡರು, ಬ್ರಷ್ ಕಟ್ರು, ಚಾಪ್ ಕಟ್ರಿಗೆಲ್ಲ ಸಬ್ಸಿಡಿ ಕೊಡ್ತೀವಿ. ಹಂಗೇನೆ ಮಿಲ್ಕಿ ಮಿಷಿನ್ ಪ್ರಾಡಕ್ಟ್ ಇದೆ. ಮಿಲ್ಕಿ ಮಿಷಿನ್ ಪ್ರಾಡಕ್ಟ್ ಎಲ್ಲ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಗಳಿದೆ. ಬನ್ನಿ ತೋರಿಸ್ತೀನಿ. ಸರ್ ಎಷ್ಟೆಷ್ಟು HP ಇದೆ ನಿಮ್ಮಲ್ಲಿ ಅವೈಲಬಲ್? ಸರ್ ನಮ್ಮಲ್ಲಿ ಮಿಲ್ಕಿ ಮಿಷಿನ್ 1/2 HP ಇಂದ ಹಿಡಿದು 3/4 HP, 1 HP, 2 HP ಸೆಟ್ಟು. ಅಂದ್ರೆ ಈಗ 1 HP, 2 HP ಡಬಲ್ ಬಕೆಟ್ ಕೆಪಾಸಿಟಿ, ಸಿಂಗಲ್ ಬಕೆಟ್ ಕೆಪಾಸಿಟಿ ಎಲ್ಲ ಇದೆ ಸರ್ ಮಿಲ್ಕಿ ಮಿಷಿನ್ ಅಲ್ಲಿ. ಮಿಲ್ಕಿ ಮಿಷಿನ್ ಅಲ್ಲಿ ನಾರ್ಮಲ್ ಕ್ವಾಲಿಟಿಯಿಂದ ಅಪ್ ಫುಲ್ ಹೈ ಕ್ವಾಲಿಟಿ ವರೆಗೂ ಇದೆ ಸರ್ ನಮ್ಮ ಹತ್ರ. ಪ್ರೈಸ್ ಎಲ್ಲ ಯಾವ ತರ ಇದೆ? ರೀಸನಬಲ್ ಪ್ರೈಸ್ ಅಲ್ಲಿ? ಪ್ರೈಸ್ ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ನನ್ನ ಪ್ರೈಸ್ಗೆ. ಯಾಕೆಂದ್ರೆ ಎಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದೇನೆ. ಹಂಗಾಗಿ 1/2 HP ಎಲ್ಲ ಬರೀ 15,000 ರೂಪಾಯಿ ಕೊಡ್ತೀನಿ. 1 HP ಸೆಟ್ 3-in-1 ಪೆಟ್ರೋಲ್ ಇಂಜಿನ್, 1 HP ಕರೆಂಟ್ ಮೋಟ್ರು, ಪೆಟ್ರೋಲ್ ಇಂಜಿನ್, ವಾಷಿಂಗ್ ಎಲ್ಲ ಸೇರಿ ಬರೀ 28,000 ರೂಪಾಯಿ ಕೊಡ್ತೀನಿ. ರೀಸನಬಲ್ ಪ್ರೈಸ್ಗೆ ಇದೆ. ರೀಸನಬಲ್ ಪ್ರೈಸ್ಗೆ. ಅದೇ ತರ ಇನ್ನು ಅಪ್ಗ್ರೇಡ್ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ರೇಟ್ ಇದೆ. 70,000 ಇದೆ ಮಿಲ್ಕಿ ಮಿಷಿನ್ ನಮ್ಮ ಹತ್ರ. ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ, ಈ ವಿಡಿಯೋ ನೋಡ್ತಾ. ಸರಿ ಸರ್, ತಿಳಿಸ್ಕೊಡಿ. ಒಂದ್ ಕಡೆಯಿಂದ ಹೋಗೋಣ. 1/2 HP ಇಂದ ಎಷ್ಟು HP ಗಂಟೆ ಇದೆ? 2 HP 2 HP ಗಂಟೆ ಇದೆ. 1/2 HP ಯಾವುದು ಫಸ್ಟ್? ಸರ್ 1/2 HP ಬಂದು ಇಲ್ಲಿದೆ ನೋಡಿ, ಇದು 1/2 HP. ಇದು ಮಾನಬ್ಲೆಕ್ ಅಂತ. ಇದು ಬಂದು ನಿಮ್ಗೆ 3-4 ಹಸು ಸಾಕೊಂಡಿರೋರಿಗೆ ಅನುಕೂಲ ಆಗುತ್ತೆ. ಇದು 1/2 HP ಮೋಟರ್ ಪಂಪ್ ಅಟ್ಯಾಚ್ ಬರುತ್ತೆ. ಇದು ಬಂದು ನಿಮ್ಗೆ ಒಂದ್ 40 ರಿಂದ 50 ಲೀಟರ್ ಹಾಲು ಕರ್ಕೋಬಹುದು. ಇದರಲ್ಲಿ ಕರೆಂಟ್ಗೂ ಓಡುತ್ತೆ. ಕರೆಂಟ್ ಇಲ್ಲ ಅಂತ ಅಂದ್ರೆ ಮನೇಲಿ UPS ಇದ್ರೆ UPS ರನ್ ಆಗುತ್ತೆ. UPS ರನ್ ಆಗುತ್ತಾ? UPS ರನ್ ಆಗುತ್ತೆ. ಮೋಟರ್ ಎಷ್ಟು HP ಇದೆ? 1/2 HP ಮೋಟರ್. 1/2 HP ಮೋಟರ್ UPS ರನ್ ಆಗುತ್ತೆ. ಇನ್ಕ್ಲೂಡಿಂಗ್ ಮನೇಲಿ UPS ಇಲ್ಲ ಅಂತ ಅಂದ್ರೂ ಬೇಕಾದ್ರೆ ಪೆಟ್ರೋಲ್ ಇಂಜಿನ್ ನಿಮ್ಗೆ ಫಿಟ್ ಮಾಡ್ಕೋಬಹುದು. ಇದರಲ್ಲಿ ಜೊತೆಗೆ ಎಕ್ಸ್ಟ್ರಾ ಆಡ್ ಮಾಡಬಹುದು. ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು. ಪೆಟ್ರೋಲ್ ಇಂಜಿನ್ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡ್ರೆ ಬರೀ 21,000 ಬೀಳುತ್ತೆ ಫುಲ್ ಸೆಟ್. ಇಲ್ಲ ಪೆಟ್ರೋಲ್ ಇಂಜಿನ್ ಬೇಡ ಅಂತಂದ್ರೆ ಬರೀ 15,000 ರೂಪಾಯಿಗೆ ಕೊಡ್ತೀವಿ. ಪ್ಲಸ್ ಇದು ಜೊತೆಗೆ ಏನೇನು ಆಕ್ಸೆಸರೀಸ್ ಇರುತ್ತೆ ಸರ್? ಇದ್ರ ಜೊತೆಗೆ ಮೋಟ್ರು, ಬಕೆಟ್ ಸೆಟ್ ಫುಲ್ಲು ಬಕೆಟ್ ಸೆಟ್ ಬರುತ್ತೆ. ಅದ್ರ ಜೊತೆಗೆ ಬ್ರಷ್, ವಾಷಿಂಗ್ ಬ್ರಷ್ಗಳು ಬರ್ಕೊಡ್ತೀನಿ. ಇಷ್ಟು ಬರುತ್ತೆ ಸರ್. ಇದಕ್ಕೆ 1/2 HP ಮತ್ತೆ 3/4 HP. ನೆಕ್ಸ್ಟ್ 1 HP ನೋಡೋದಾದ್ರೆ ಸರ್ 1 HP ಸೆಟ್ ಅಲ್ಲಿ ನಿಮ್ಗೆ ವೆರೈಟಿ ಇದೆ. ಅದರಲ್ಲಿ 4 ತರ ಇದೆ 1 HP ಸೆಟ್. ಸರ್ ರೈತರು ಯಾವ ತರ ಕ್ವಾಲಿಟಿ ಕೇಳ್ತಾರೆ ಆ ತರ ಕ್ವಾಲಿಟಿ ಕೊಡ್ತೀನಿ ನಾನು. ಅಂದ್ರೆ ಈಗ ರೈತರ ಹತ್ರ ದುಡ್ಡು ಯಾವ ತರ ಇರುತ್ತೆ ಆ ತರ. ಈಗ ನನ್ಗೆ ರೈತರು ಬರ್ತಾರೆ, ನನ್ ಕಮ್ಮಿ ದುಡ್ಡಿಗೆ ಕೊಡಿ ಅಂತಾರೆ, ಅದ್ರ ತಕ್ಕನ ಕೊಡ್ತೀನಿ. ಅದು ಏನ್ ಕಳಪೆ ಮಿಷಿನ್ ಕೊಡಲ್ಲ, ಒರಿಜಿನಲ್ ಮಿಷಿನ್ ಕೊಡ್ತೀನಿ. ಅಂದ್ರೆ ರೇಟ್ ವೇರಿಯೇಷನ್ ಆಗುತ್ತೆ. ಅಂದ್ರೆ ರೈತರಿಗೆ ಉಪಯೋಗ ಆಗ್ಲಿ ಅಂತ ಮಾಡ್ತಾ ಇದ್ದೀವಿ. ರೈತರಿಗೆ ಉಪಯೋಗ ಆಗ್ಲಿ ಅಂತ ಮಾಡ್ತಾ ಇದೀವಿ. ಇದು ಬಂದು ನಿಮ್ಗೆ 1 HP ಸಿಂಗಲ್ ಬಕೆಟ್ ಕೆಪಾಸಿಟಿ. ಇದು ಸಿಂಗಲ್ ಬಕೆಟ್ ಕೆಪಾಸಿಟಿ ನಿಮ್ಗೆ ಬರೀ 28,000 ರೂಪಾಯಿ ಕೊಡ್ತೀನಿ ಸರ್. 28,000 ರೂಪಾಯಿ ಬರೀ 28,000 ರೂಪಾಯಿ ಕೊಡ್ತೀನಿ. ಹೋಮ್ ಡೆಲಿವರಿ 100 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಸರಿ ಹೋಮ್ ಡೆಲಿವರಿ ಕೊಡ್ತೀನಿ. 100 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲೇ ಇದ್ರು ಹೋಮ್ ಡೆಲಿವರಿ ಫ್ರೀ ಆಗಿ ಕೊಡ್ತೀನಿ. ಕೊಡೋದೊಂದೆಲ್ಲ ನಾವೇ ಹಾಲ್ ಕರೆದು ತೋರ್ಸ್ಕೊಟ್ಟು ಡೆಮೋ ಕೊಟ್ಬಿಟ್ಟು ಬರ್ತೀವಿ. ನಾವೇನ್ ಅಂಗಡಿ ತವಿಲ್ ಸುಮ್ನೆ ಕಳ್ಸ್ಬಿಟ್ಟು ನಿಮ್ಗೆ ಕಳ್ಸ್ಕೊಡಲ್ಲ. ನಾವು ನಿಮ್ಮ ಅಂಗಡಿ ಮನೆ ಹತ್ರಕ್ಕೆ ಬಂದು ಮಿಷಿನ್ ಇಳಿಸಿ ನಾವೇ ಹಾಲ್ ಕರೆದು
ಡೆಮೋ ತೋರ್ಸಕ್ ಬರ್ತೀವಿ. ಮತ್ತೆ ಅದೇ ತರ 1 ವರ್ಷ ಗ್ಯಾರಂಟಿ ಸರ್ವಿಸ್ ಕೊಡ್ತೀನಿ. 1 ವರ್ಷ ಗ್ಯಾರಂಟಿ ಸರ್ವಿಸ್ ಕೊಡ್ತೀನಿ. ಮೋಟರ್ ಪಂಪ್ಗೆ 1 ವರ್ಷ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್ ವಾಷಿಂಗ್ 6 ತಿಂಗಳು ಗ್ಯಾರಂಟಿ, 6 ತಿಂಗಳು ವಾರಂಟಿ ಕೊಡ್ತೀನಿ. ಪೆಟ್ರೋಲ್ ಸರ್ ಇದಕ್ಕೆ ಆಕ್ಸೆಸರೀಸ್ ಏನೇ ಬರುತ್ತೆ ಸರ್? ಇದಕ್ಕೆ ಬಕೆಟ್ ಸೆಟ್ ಬರುತ್ತೆ ಸರ್, ಒಂದು ಫುಲ್ ಸೆಟ್. ಅಂದ್ರೆ ಬಕೆಟ್ ಅಲ್ಲಿ ಇದು ಎಲ್ಲ ಪ್ಯೂರ್ ಸ್ಟೀಲ್ ಕ್ಯಾನ್ ಕೊಡ್ತೀನಿ. ಪ್ಯೂರ್ ಸ್ಟೀಲ್ ಕ್ಯಾನ್ ಅಲ್ಲಿ ಎಲ್ಲ ಮೆಲಾಸ್ಟಿ ಐಟಮ್ ಹಾಕ್ತೀನಿ ಸರ್. ಇದು ಮೆಲಾಸ್ಟಿ ಐಟಮ್ ಅಂದ್ರೆ ಏನು ಅಂದ್ರೆ ಎಲ್ಲ ಸುಮ್ನೆ ಅದ್ರ ಬಗ್ಗೆ ಬ್ಯಾಡ್ ನೇಮ್ ಕ್ರಿಯೇಟ್ ಮಾಡ್ತಾರೆ ಸುಮ್ನೆ ಯಾರು ಇವರು. ಏನ್ ಮಾರ್ಕೆಟ್ ತುಂಬಾ ವರ್ಸ್ಟೇದಾಗಿದೆ. ಮಿಲ್ಕಿ ಮಿಷಿನ್ ಪ್ರಾಡಕ್ಟ್ ತುಂಬಾ ವರ್ಸ್ಟ್ ಇಡ್ಸ್ಬಿಟ್ಟಿದ್ದಾರೆ. ಈಗ ಮಾರ್ಬೇಕು ಅಷ್ಟೇ ಜನಕ್ಕೆ ಗೊತ್ತಿರೋದು ಪ್ರಾಡಕ್ಟ್ ಬಗ್ಗೆ. ನಾವು ಆತರ ಮಾಡಕ್ ಹೋಗಲ್ಲ ನಾವು. ಯಾಕೆಂದ್ರೆ ನಾವು 6-7 ವರ್ಷದಿಂದ ಮಾರ್ಕೊಂಡ್ ಬರ್ತಾ ಇದ್ದೀನಿ. ನಮ್ ಸರ್ವಿಸ್ ನೋಡೇ ಜನ ನನ್ನ ಮಾತ್ರಕ್ಕೆ ಬರೋದು. ಅದೇ ತರ ಪ್ರಾಡಕ್ಟ್ ಕೊಡ್ತೀನಿ ನಾನು. ಈಗ ಪ್ಯೂರ್ ಎಲ್ಲ ಮೆಲಾಸ್ಟಿ ಐಟಮ್ ಹಾಕ್ತೀನಿ. ಮೆಲಾಸ್ಟಿ ಕ್ಲಾಸ್ ಸೆಟ್ ಹಾಕ್ತೀನಿ. ಆಮೇಲೆ ಮೆಲಾಸ್ಟಿ ನಿಪ್ಪಲ್ ಹಾಕೊಡ್ತೀನಿ. ಮೆಲಾಸ್ಟಿ ಇದು ಹೇಳಿ, ಕಟ್ ಮಾಡ್ಕೊತೀನಿ ತೊಂದ್ರೆ. ಮೆಲಾಸ್ಟಿದು ಅದು ಇದು ಪಲ್ಸೆಟ್ ಹಾಕೊಡ್ತೀನಿ. ಹಂಗೇನೆ 25 ಲೀಟರ್ ಬಕೆಟ್ ಕ್ಯಾನ್ ಸರ್ ಕೊಡ್ತೀನಿ. ಅದೇ ತರ ಏನೇನಲ್ಲಿ ರನ್ ಆಗುತ್ತೆ? ಕರೆಂಟು ಪ್ಲಸ್ ಸರ್ ಕರೆಂಟ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ರನ್ ಮಾಡ್ಕೋಬಹುದು ಸರ್. ಪೆಟ್ರೋಲ್ ಎಷ್ಟು ಅವರ್ ರನ್ ಮಾಡಬಹುದು? 1 ಲೀಟರ್ ಸರ್ 1.25 ಅವರ್ ಓಡುತ್ತೆ. ಮಿಲ್ಕ್ ಹಾಲ್ ಕರಿಯಕ್ಕೆ 1.25 ಅವರ್ ಓಡುತ್ತೆ 1 ಲೀಟರ್ ಪೆಟ್ರೋಲ್ಗೆ. ಕರೆಂಟ್ ಏನಿಲ್ಲ. ನಿಮ್ ಜಾಸ್ತಿ ಕರೆಂಟ್ ತಗೊಳಲ್ಲ. ಒಂದ್ ಮನೇಲಿ ಒಂದ್ ಫ್ರಿಡ್ಜ್, ಒಂದ್ ವಾಷಿಂಗ್ ಮಿಷಿನ್ ಎಷ್ಟು ತಗೊಳುತ್ತೆ ಕರೆಂಟ್ ಅಷ್ಟೇ ತಗೊಳ್ಳೋದು. ಇದನ್ನು ತಗೊಳುತ್ತೆ. ನೀವು ಇದ್ರಲ್ಲಿ 8 ರಿಂದ 10 ಹಸು ಮೇಂಟೈನ್ ಮಾಡ್ಕೋಬಹುದು ಇದರಲ್ಲಿ ಸರ್. ಇದು ನಾರ್ಮಲ್ ಐಟಮ್ ಸರ್. ಎಲ್ಲಾ ಕಡೆ ಮಾರೋದು ಇದೇನೆ ನಾರ್ಮಲ್ ಐಟಮ್. ಇದಕ್ಕಿಂತ ಅಪ್ಗ್ರೇಡ್ ಮಿಷಿನ್ ಇದೆ. ಅಪ್ಗ್ರೇಡ್ ಮಿಷಿನ್ ಇದು ಅಂದ್ರೆ 1 HP ಅಪ್ಗ್ರೇಡ್ ಅಂತಂದ್ರೆ ಈ ಮಿಷಿನ್ಗೂ ವ್ಯತ್ಯಾಸ ಏನ್ ಹೇಳ್ತೀನಿ ನೋಡಿ. ಈ ಮಿಷಿನ್ ಅಲ್ಲಿ ಈಗ ಮಿಷಿನ್ ತಗೊಂಡಿರೋರ್ಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಐಡಿಯಾ ಗೊತ್ತಿರುತ್ತೆ. ಈ ಪಂಪ್ ಇರುತ್ತಲ್ಲ, ವ್ಯಾಕ್ಯೂಮ್ ಪಂಪ್, ಹಾಲು ನೀರು ಏನಾದ್ರೂ ಹೋಯ್ತು ಅಂತಂದ್ರೆ ಬ್ಲಾಕ್ ಆಗ್ತವೆ. ಈ ಓಲ್ಡ್ ಪಂಪ್ ಅಲ್ಲಿ ಬ್ಲಾಕ್ ಆಗ್ತವೆ. ಬ್ಲಾಕ್ ಆದ್ರೆ ಸರ್ವಿಸ್ ಮಾಡಕ್ಕೆ ನಾವೇ ಹೋಗ್ಬೇಕು. ವ್ಯಾಕ್ಯೂಮ್ ಏರ್ ಕಮ್ಮಿ ಆಗುತ್ತೆ. ಈ ಅಪ್ಗ್ರೇಡ್ ಮಿಷಿನ್ ಅಲ್ಲಿ ಆತರ ಆಗಲ್ಲ. ನಿಮ್ಗೆ 10 ವರ್ಷ ಆದ್ರೂ ಇದ್ದಂಗೆ ಇರುತ್ತೆ. ಇದ್ರಲ್ಲಿ ಏನ್ ವಿಶೇಷತೆ ಅಂತ ಅಂದ್ರೆ ಇದು ಆಯಿಲ್ ಟ್ಯಾಂಕ್ ಬೇರೆ ಇರುತ್ತೆ, ಬ್ಲೇಡ್ ಬೇರೆ ಸಪರೇಟ್ ಇರುತ್ತೆ. ಇದು ಆಯಿಲ್ ಟ್ಯಾಂಕ್ ಬರುತ್ತಲ್ವಾ, ಈ ಆಯಿಲ್ ಇದು ಟ್ಯಾಂಕ್ ಹಾಕೊಳ್ಳೋದಷ್ಟೇ. ನೀವು ಸರ್ವಿಸ್ ಮಾಡ್ಕೊಳಂಗಿಲ್ಲ. ಆಯಿಲ್ ಖಾಲಿ ಆದಂಗೆ ಆಯಿಲ್ ಹಾಕೊಳ್ಳೋದಷ್ಟೇ. ಇದು ಅದು ಎಷ್ಟು ml ಆಯ್ತು ಸರ್ ಹಾಕ್ಬೇಕು ಈಗ? ಸರ್ ಇದು 300 ml ಆಯಿಲ್ ಹಿಡಿದು 400 ml ಆಯಿಲ್ ಹಿಡಿಯುತ್ತೆ. ಫುಲ್ ಇದಕ್ಕೆ 400 ml ಆಯಿಲ್ ಹಿಡಿಯುತ್ತೆ. ಇದು 2 ತಿಂಗಳು ಬರುತ್ತೆ ಇದ್ರೊಳಗಡೆ. ಇದು ಎಷ್ಟು ಬೇಕಷ್ಟು ಆಯಿಲ್ ತಗೊಳ್ತಾ ಇರ್ತದೆ. ಇದು ಪಂಪೊಳಿಗೆ ಹೋಗಿ ಆಚೆ ಬರ್ತಾ ಇರ್ತದೆ. ಇದು ಮೇನ್ ಅದೇ ಬೇಕಾಗಿರೋದು ನಮ್ಗೆ. ಏನು ಹಾಲ್ ಏನಾದ್ರು ರಿಟರ್ನ್ ಆಯ್ತು ಅಂತಂದ್ರೆ, ಈಗ ಇನ್ ಕೇಸ್ ಹಸು ಕ್ಯಾನ್ ಒದ್ಬಿಡ್ತದೆ, ಇಲ್ಲ ನೀವೇನ್ ಜಾಸ್ತಿ ನೀರ್ ಹಾಕ್ಬಿಡ್ತೀರಾ, ಆ ಟೈಮಲ್ಲಿ ಏನಾದ್ರು ಬಕೆಟ್ ಉಂಟೋಗಿ ರಿಟರ್ನ್ ಆಯ್ತು ಅಂತಂದ್ರೆ ಬಂದೆಲ್ಲ ಆ ಪಂಪಲ್ ಆದ್ರೆ ಪಂಪೊಳಿಗೆ ಜಾಮ್ ಆಗ್ಬಿಡ್ತದೆ. ಇದ್ರಲ್ಲಿ ಆತರ ಅಲ್ಲ. ಇದು ಆಯಿಲ್ ಹೆಂಗೆ ರಿಟರ್ನ್ ಆಚೆ ಹೋಗ್ತಾ ಇರ್ತದೆ, ಎಷ್ಟು ತಗೊಂಡು ವೇಸ್ಟೇಜ್ ಆಯಿಲ್ ಹೋಗ್ತಾ ಇರ್ತದೋ ಅದೇ ತರ ಹಾಲು ಅಷ್ಟೇ, ನೀರು ಹೋದ್ರೂ ಅಷ್ಟೇ ಆಚೆ ಬಂದ್ಬಿಡ್ತದೆ. ಪಂಪ್ ಹೊಸದಿದ್ದಂಗೆ ಇರುತ್ತೆ. ಪಂಪ್ ಯಾವ್ದೇ ತರದ ಪ್ರಾಬ್ಲಮ್ ಬರಲ್ಲ. ಅಂದ್ರೆ ಅದಕ್ಕೂ ಇದಕ್ಕೂ ಮಾಡಿಫೈ ಮಾಡಿದ್ದಾರೆ, ಉಪಯೋಗ ಆಗ್ಲಿ ಅಂತ. ರೈತರಿಗೆ ಉಪಯೋಗ ಅಷ್ಟೇ, ಸರ್ವಿಸ್ ಪ್ರಾಬ್ಲಮ್ ಇರಲ್ಲ. ಇದು ಹೊಸ ಫಸ್ಟ್ ಏನ್ ಏರ್ ಬರುತ್ತೋ ಲಾಸ್ಟ್ ವರ್ಗೂ ಅದೇ ತರ ಬರುತ್ತೆ. ಇದು ಅಷ್ಟೇ. ಸ್ಟ್ಯಾಂಡ್ ಅಷ್ಟೇ, ಇದು ಹೆವಿ ಕ್ವಾಲಿಟಿ ಸ್ಟ್ಯಾಂಡ್ ಹಾಕಿರ್ತೀವಿ. ಇದೆಲ್ಲ ಪೌಡರ್ ಕೋಟಿಂಗ್ ಸ್ಟ್ಯಾಂಡಿಂಗ್ ಬರುತ್ತೆ. ಪೆಟ್ರೋಲ್ ಇಂಜಿನ್ ಅಷ್ಟೇ ಹೆವಿ ಒರಿಜಿನಲ್ ಐಟಮ್ ಹಾಕ್ತಿವಿ ಇದಕ್ಕೆಲ್ಲ. ಇದು ಬಂದು ಅದಕ್ಕೂ ರೈಟ್ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬಂದ್ರೆ ತೋರ್ಸ್ಕೊಡ್ತೀವಿ, ಎಲ್ಲ ಹೇಳ್ಕೊಡ್ತೀವಿ ನಿಮ್ಗೆ. ಅದು ಬಿಟ್ರೆ ಇದು 1 HP ಸೆಟ್. ನೀವ್ ಯಾವ ಮೋಟರ್ ಕೇಳ್ತೀರೋ ಮೋಟರ್ ಹಾಕೊಡ್ತೀವಿ. ನೀವು ಬರೀ ಗೋದ್ರೇಜ್ ಮೋಟರ್ ಆಗ್ಬೋದು, ಮ್ಯಾರಥಾನ್ ಮೋಟರ್ ಆಗ್ಬೋದು, ಕ್ರಾಂಪ್ಟನ್ ಮೋಟರ್ ಆಗ್ಬೋದು, ವಿ-ಗಾರ್ಡ್ ಮೋಟರ್ ಆಗ್ಬೋದು. ನೀವ್ ಯಾವ ಮೋಟರ್ ಕೇಳ್ತೀರೋ ಆ ಮೋಟರ್ ಹಾಕೊಡ್ತೀವಿ. ಬೇರೆ ಅಂಗಡಿಲಿ ಹೋದ್ರೆ ಏನ್ ಮಾಡ್ತಾರೆ, ನಮ್ಮ ಹತ್ರ ಯಾವ್ದೋ ಒಂದು ಮಿಷಿನ್ ಮಡಿಕೊಂಡಿರ್ತಾರೆ. ಇನ್ ಕೇಸ್ ಮ್ಯಾರಥಾನ್ ಮೋಟರ್ ಮಡಿಕೊಂಡಿರ್ತಾರೆ, ಅವ್ರ ಹತ್ರ ಇನ್ನೊಂದು ಮೋಟರ್ ಇರಲ್ಲ. ಮ್ಯಾರಥಾನ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಸರ್ ಅದು ಯಾವ ತರ ಮೋಟರ್ ಕಸ್ಟಮರ್ ಮಾಡ್ಕೊಡ್ತೀವಿ. ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಮಾಡ್ಕೊಡ್ತೀವಿ. ಪ್ರೈಸ್ ವ್ಯತ್ಯಾಸ ಆಗುತ್ತೆ ಸರ್? ಯಾವ ತರ ಅದು ಮೋಟರ್ ಏನೇ ಪ್ರೈಸ್ ವ್ಯತ್ಯಾಸ ಇಲ್ಲ ಸರ್. ಒಂದು 500 ರಿಂದ 1000 ರೂಪಾಯಿ ಒಂದೊಂದು ಮೋಟರ್ಗೆ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಕಂಪ್ನಿಗೆ. ಅದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡೋದು. ನೆಕ್ಸ್ಟ್ ಬಂದು 2 HP ಸೆಟ್ ಅಲ್ಲಿ ಸಿಂಗಲ್ ಬಕೆಟ್ ಕೆಪಾಸಿಟಿ. 2 HP ಮೋಟರ್ ಸಿಂಗಲ್ ಬಕೆಟ್ ಕೆಪಾಸಿಟಿ ಸೇಮ್ ಅಲ್ಲಿ ತೋರಿಸೋದಲ್ಲ ಅದೇ ತರ ಇದಕ್ಕೆ 2 HP ಮೋಟರ್ ಹಾಕ್ತಿವಿ. ಏನ್ 2 HP ಮೋಟರ್ ಹಾಕ್ತಿವಿ ಅಂತಂದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಅದು ಒರಿಜಿನಲ್ ಮೋಟ್ರು, 1 HP ಒರಿಜಿನಲ್ ಮೋಟ್ರು, ಅದು ಕಟ್ ಆಫ್ ಮೋಟ್ರು. ಇದು ನಾರ್ಮಲ್ ಮೋಟ್ರು. ಈಗೆಲ್ಲ 2 HP ಮೋಟರ್ ಹಾಕ್ಬಿಟ್ಟು ಕಮ್ಮಿ ರೇಟ್ ಕೊಡ್ತೀನಿ ಇದರಲ್ಲ ಆ ತರ ಅಷ್ಟೇ. ನಮ್ ಮಾರ್ಕೆಟ್ ಪರ್ಪಸ್ಗೋಸ್ಕರ ಮಾಡಿರೋದು. ಅಂದ್ರೆ ಬೇರೆಯವ್ರು ಏನ್ ಕೊಡ್ತಾರೋ ನಮ್ಮ ಹತ್ರನೂ ಇದೆ ಬನ್ನಿ ಅಂತ ಕೊಡಕ್ ಮಾಡಿದೀವಿ ಅಷ್ಟೇ. ನಾವು ಕೊಡೋದು ಒರಿಜಿನಲ್ ಫಸ್ಟ್ ಸಜೆಸ್ಟ್ ಮಾಡೋದು ಅದನ್ನೇ. ಬೇಕಾದ್ರೆ ಇದನ್ನು ತಗೊಳ್ಳಿ. ಇದು ಕಾಪರ್ ವೈಂಡಿಂಗ್ ಮೋಟರ್ನೇ. ಬರೀ 31,000 ರೂಪಾಯಿ ಕೊಡ್ತೀವಿ ಫುಲ್ ಸೆಟ್. 2 HP ಮೋಟರ್ ಎಲ್ಲ ಸೇಮ್ ಒಂದೇ ಬರುತ್ತೆ. ಮೋಟರ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಅದು ಒರಿಜಿನಲ್ ಮೋಟರ್ ಹಾಕ್ತಿವಿ.
ಇದು ನಾರ್ಮಲ್ ಮೋಟರ್ Normal motor ಹಾ ನಿಮ್ಗೆ ಒರಿಜಿನಲ್ ಮೋಟ್ರೇ ಬೇಕು ಅಂತಂದ್ರೆ ಹಾಕೊಡ್ತೀವಿ. ಮ್ಯಾರಥಾನ್ 2 HP ಮೋಟರ್ ಹಾಕೊಡ್ತೀವಿ. ನಿಮ್ಗೆ ಸಿಂಗಲ್ ಬಕೆಟ್ ಕೆಪಾಸಿಟಿ ಮ್ಯಾರಥಾನ್ ಮೋಟರ್ ಹಾಕೊಟ್ರೆ 2 HP ಗೆ 36,000 ರೂಪಾಯಿ ಬೀಳುತ್ತೆ ಸರ್. ಮೋಟರ್ ರೇಟೇ ಅಷ್ಟಿದೆ. ಅದು ಜನಕ್ಕೆ ಗೊತ್ತಿಲ್ಲ, ಯಾರೋ 2 HP ಕೊಡ್ತಾರೆ ಅಂತ ಹೋಗಿ ಹಳ್ಳಕ್ ಬೀಳ್ತಾರೆ. ಆ ಕೆಲಸ ಮಾಡ್ಕೋಬೇಡಿ. 2 HP ಕಟ್ ಆಫ್ ಬರಲ್ಲ, 1 HP ಕಟ್ ಆಫ್ ಬರೋದು. ಕರೆಂಟ್ ಏನಾದ್ರು ವೇರಿಯೇಷನ್ ಆಯ್ತು, ಹೀಟ್ ಆಯ್ತು ಅಂತಂದ್ರೆ ಮೋಟರ್ ಆಟೋಮೆಟಿಕ್ ಆಫ್ ಆಗುತ್ತೆ. ಈಗ ಮ್ಯಾರಥಾನ್ ಅಲ್ಲಿ ಆಗ್ಬೋದು, ಗೋದ್ರೇಜ್ ಅಲ್ಲಿ ಆಗ್ಬೋದು, ಇವೆರಡರಲ್ಲೂ ಕಟ್ ಆಫ್ ಇದೆ. ಕರೆಂಟ್ ಏನಾದ್ರು ಸಿಡ್ಲೋ ಗುಡ್ಗೋ ಮತ್ತು ಏನಾದ್ರು ಲೈನ್ ಗೀನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಮೋಟರ್ ಆಫ್ ಆಗೋಗುತ್ತೆ. ಬೇರೆ ಮೋಟ್ರಲ್ಲಿ ಬರಲ್ಲ ಆ ಥರ. ನಾವು ಆ ಥರ ಒರಿಜಿನಲ್ ಮೋಟರ್ ಹಾಕೊಡ್ತೀವಿ. ಇಲ್ಲ ನನ್ಗೆ 2 HP ಮೋಟರ್ ಬೇಕು ಅಂತಂದ್ರೆ ಯಾವ್ದು ಕೇಳಿದ್ರು ಹಾಕೊಡ್ತೀವಿ, ಅದಕ್ಕೆ ರೇಟ್ ತಕ್ಕನಾಗ ಕೊಡ್ತೀವಿ. ಸರ್ ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ಎಮರ್ಜೆನ್ಸಿ ಏನೋ ಒಂದು ಸರ್ವಿಸಿಂಗ್ ಬಂತು, ಇಲ್ಲಾಂದ್ರೆ ಕೆಟ್ಟೋಗ್ತು, ನೀವು ಯಾವ ತರ ಸರ್ವಿಸ್ ಕೊಡ್ತೀರಾ? ಸರ್ ಸರ್ವಿಸ್ಗೆಲ್ಲ ನಮ್ಮ ಹುಡುಗರಿದ್ದಾರೆ ಸರ್, 7 ಜನ ಹುಡುಗರಿದ್ದಾರೆ. ಸರ್ವಿಸ್ ಇನ್ ಟೈಮ್ ಅಟೆಂಡ್ ಮಾಡ್ಕೊಡ್ತೀನಿ. ಸರ್ವಿಸ್ ಆಗ್ಲಿವಾ ಇನ್ನು ಆ ಟೈಮ್ಗೆ ಹಾಲ್ ಕರ್ಕೊಳಕ್ ಇನ್ನೊಂದು ಮಿಷಿನ್, ಸ್ಪೇರ್ ಮಿಷಿನ್ ಕೊಡ್ತೀನಿ. ಹಾಲ್ ಕರ್ಕೋಬಹುದು, ರಿಪೇರಿ ಮಾಡ್ಬಿಟ್ಟು ಕೊಡ್ತೀನಿ. ಆಮೇಲೆ ರೆಡಿ ಇದನ್ನ ಮಾಡ್ಕೋಬಹುದು. ಸರ್ವಿಸ್ಗೆಲ್ಲ ತೊಂದರೆ ಇಲ್ಲ ಸರ್. ನನ್ನ ಹತ್ರ ಬರೋದೇ ಜನ ಸರ್ವಿಸ್ ಕೊಡ್ತಾನೆ ಅಂತ. ನಂದು ಮಿಲ್ಕಿ ಮಿಷಿನ್ ಸರ್, ನಾನು ಮಾರ್ಕೆಟ್ಗೆ ಬಂದಾಗ ಮಿಲ್ಕಿ ಮಿಷಿನ್ ಮಾರ್ತಿದ್ದೆ ಚನ್ನರಾಯಪಟ್ಟಣ ತಾಲೂಕಲ್ಲಿ. 2 ಇಲ್ಲ 3 ಜನ ಮಾರ್ತಿದ್ರು. ಇವತ್ತು ಚನ್ನರಾಯಪಟ್ಟಣದಲ್ಲೇ 40 ಅಂಗಡಿ ಇವೆ. 40 ಅಂಗಡಿ ಇದಾವೆ. 40 ಅಂಗಡಿ ಇದೆ. ಏನು ಅಂದ್ರೆ ಅದ್ರ ಬಗ್ಗೆ ಗಂಧ ಗೊತ್ತಿರಲ್ಲ, ಗಾಳಿ ಗೊತ್ತಿರಲ್ಲ. ಸುಮ್ನೆ ತತ್ತಾನೆ 500 ರೂಪಾಯಿ ಲಾಭಕ್ಕೆ ಮಾರ್ತಾನೆ. ಸರ್ವಿಸ್ಗೆ ಹೋದಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ. ನಮ್ದು ಆ ಕೆಲಸ ಇಲ್ಲ. ಯಾವಾಗಾದ್ರೂ ಫೋನ್ ಮಾಡಿ ಇನ್ ಟೈಮ್ ಸರ್ವಿಸ್ ಕೊಡ್ತೀನಿ. ನಮ್ದು ತುರ್ವೇಕೆರೆಯಲ್ಲಿ ಒಂದು ಶಾಪ್ ಇದೆ, ಹಿರಿಸಾವೆಲ್ ಒಂದು ಶಾಪ್ ಇದೆ. 2 ಔಟ್ಲೆಟ್ ಇದೆ ನಿಮ್ದು. ಹಿರಿಸಾವೆ ಬ್ಯಾಂಕ್ ಆಫ್ ಬರೋಡಾ ಪಕ್ಕ ಇದೆ. ಇಲ್ಲಿ ಬಂದು ತಿಪ್ಟೂರ್ ರೋಡು, ತುರ್ವೇಕೆರೆಯಲ್ಲಿ ತಿಪ್ಟೂರ್ ರೋಡ್ ಅಲ್ಲಿ ಕೃಷ್ಣ ಟಾಕೀಸ್ ಪಕ್ಕ ಇದೆ. ಸರ್ ಈಗ ಸರ್ವಿಸ್ ಕಂಪ್ಲೇಂಟ್ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಬಂತು, ಎಕ್ಸಾಂಪಲ್ ಎಷ್ಟು ಅವರ್ ಒಳಗಡೆ ಸರ್ವಿಸ್ ಮಾಡ್ತಾರೆ? ಸಂಜೆ ಒಳಗಡೆ ಮಾಡ್ಕೊಡ್ತೀವಿ ಸರ್. ಸಂಜೆ ಒಳಗಡೆ ಸರ್ವಿಸ್ ಆಗುತ್ತೆ, ಸರ್ವಿಸ್ ಕೊಡ್ತೀವಿ. ಸರ್ ಎಮರ್ಜೆನ್ಸಿ ಇವತ್ತು ಆಗಲ್ಲ ಸರ್ವಿಸು ಅಂದ್ರೆ, ಈಗ ಕಂಪ್ಲೇಂಟ್ ಜಾಸ್ತಿ ಇದೆ, ಆ ಟೈಮಲ್ಲಿ ಯಾವ ತರ ಆ ಮಾಡೋದು? ತರ ಒಂದು ಸ್ಪೇರ್ ಮಿಷಿನ್ ಕೊಡ್ತೀನಿ ಅವ್ರಿಗೆ ಆ ಟೈಮ್ಗೆ. ಇವತ್ತು ಸರ್ವಿಸ್ ರೆಡಿ ಮಾಡೋ ಇವತ್ತು ಆಗ್ಲಿಲ್ಲ ಅಂತಂದ್ರೆ, ಇವತ್ತು ರೆಡಿ ಮಾಡಕ್ ಆಗ್ಲಿಲ್ಲ, ಇನ್ ಕೇಸ್ ಅವ್ರ ರೈತರುಗಳು ಗೊತ್ತಿಲ್ಲ ಸರ್, ಅಡಿಟ್ ಆಗ್ಬಿಡ್ತಾರೆ. ಅಂದ್ರೆ ಒಂದು ಜೊತೆಗೆ ಸ್ಪೇರ್ ಹಿಡ್ಕೊಂಡು ಹೋಗ್ತೀರಾ ನೀವು? ಸ್ಪೇರ್ ಕೊಡ್ತೀರಾ? ಸ್ಪೇರ್ ಕೊಡ್ತೀನಿ. ಅಂದ್ರೆ ರೈತರು ಅವತ್ತೇನು ವೇಸ್ಟ್ ಆಗ್ಬಾರ್ದು ಅವ್ರಿಗೆಲ್ಲ ಅದೇ ತರ ಸಜೆಸ್ಟ್ ಮಾಡ್ತೀವಿ ನಾವು. ನಮ್ಗೆ ಯಾವ ತರ ಯೂಸ್ ಮಾಡ್ಕೋಬೇಕು, ಯಾವ್ದು ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ಮಾಹಿತಿನೂ ಕೊಡ್ತೀವಿ. ಎಲ್ಲ ತರನು ಮಾಡ್ಕೊತೀವಿ. ಸರ್ ಇವತ್ತು ಕಸ್ಟಮರ್ ಬಂದು ಕ್ಯಾಶ್ ಕೊಡ್ತಾರೆ ನಿಮ್ಮಲ್ಲಿ, ಇವತ್ತೇ ಡೆಲಿವರಿ ಕೊಡಕ್ ಸಾಧ್ಯನೋ ಇಲ್ಲ ಅಂದ್ರೆ ಟೈಮ್ ಏನಾದ್ರು ಬೇಕಾಗುತ್ತೋ? ಸರ್ ಅಂಗಡಿ ತಗ ಬಂದ್ರೆ ಇವತ್ತೇ ಕೊಡ್ತೀನಿ. ಬುಕ್ಕಿಂಗ್ ಜಾಸ್ತಿ ಇತ್ತು ಅಂತಂದ್ರೆ ಒಂದ್ ದಿವಸ ಲೇಟ್ ಆಗುತ್ತೆ.